ಕಣ್ಣಿಟ್ಟಿದ್ದಾರೆ. ಮೋಸ್ಟ್ ಪ್ರಾಬಲಿ ಅವ್ರನ್ನೂ ಬದಿಗೆ ಸೇರಿಸಿ ಮತ್ತು ಹಿಂದೊಮ್ಮೆ ನಿಮಗೆ ಗೊತ್ತಿದೆ 2023 ಅದ್ರ ಹಿಂದೆ 2013 CM ಆದಾಗ ಆ ಸಂದರ್ಭದಲ್ಲೇ ನಮ್ಮ ಪರಮೇಶ್ವರರು ಕೊರಟಗೆರೆಯಲ್ಲಿ ಸೋತಿದ್ದರು. ಸೋತ ಕಾರಣಕ್ಕೆ ಆ ಅಧ್ಯಕ್ಷರು ಸಹಿತ ಅವ್ರು CM ಆಗಿರಲಿಲ್ಲ. ಮತ್ತು ಎಲ್ಲೋ ಮೂಲೆಯಲ್ಲಿ ಒಂದಿಷ್ಟು ಕುಟುಕ್ತಾ ಇದೆ CM ಅವರಿಗೆ, ನಮ್ಮ ಹಾಲಿ ಈ ಸಿದ್ದರಾಮಯ್ಯನವ್ರಿಗೆ. ಅದಕ್ಕೆ ಅವ್ರನ್ನ ಬದಿಗೆ ಕರ್ಕೊಂಡು ಅವ್ರನ್ನ ಮುಖ್ಯಮಂತ್ರಿ ಒಂದೇಳು ಅವಕಾಶ ಸಿಕ್ಕರೆ ಮತ್ತು ಎಲ್ಲರೂ ಸಪೋರ್ಟ್ ಮಾಡಿದ್ರೆ, ಸಿದ್ದರಾಮಯ್ಯವ್ರ ಬೆಂಬಲಿಗರೆಲ್ಲರೂ ಸಪೋರ್ಟ್ ಮಾಡಿದ್ರೆ ಯಾಕೆ ಮೂವ್ ಮಾಡಬಾರ್ದು ಶಾಸಕಾಂಗ ಸಭೆಯಲ್ಲೇ ಅನ್ನೋದು ಇರ್ಬೋದಲ್ಲ. ಅದಿಲ್ಲದೆ ಹೋದ ಸಹಿತ ಅಟ್ಲೀಸ್ಟ್ ಉಪಮುಖ್ಯಮಂತ್ರಿಗಳಾದರೂ ಮಾಡಬೇಕು ಅನ್ನುವಂಥದ್ದು ಅವ್ರ ಕುರಿತಾಗಿದ್ದಂಥದ್ದು. ಒಂದು ರೀತಿಯಿಂದ ಇಲ್ಲೆಲ್ಲ ಸೂಕ್ಷ್ಮ ಅಬ್ಸರ್ವೇಷನ್ ಮಾಡಿದಾಗ ಇಲ್ಲೆಲ್ಲೂ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಕಾಣಿಸ್ಕೊಳ್ಳೋದಿಲ್ಲ. ಅವರು ಬದಲಾಗಿ ಪರಮೇಶ್ವರನ್ನು ಮುಂದಿಟ್ಟಿದ್ದಾರೆ. ಇದು ಭಾಳ ಗಮನಿಸಬೇಕಾದ ವಿಷಯ. ಇದು ಯಾಕೆ ಏನು ಅನ್ನೋದು ಇನ್ನೂ ಗುಪ್ತವಾಗಿದ್ದಂಥದ್ದು. ಯಾಕಂದ್ರೆ ಈ ಎಲ್ಲ ಸಂದರ್ಭದಲ್ಲಿ ವಿಶೇಷವಾಗಿ ಇಂಟರ್ವ್ಯೂ ಕೊಟ್ಟಿದ್ದಾರೆ, ಮಾಡಿದ್ರೆ ಮತ್ತು ಬೇರೆ. ಬಟ್ ಈ ಡೆವಲಪ್ಮೆಂಟ್ ಸಂದರ್ಭದಲ್ಲಿ ಒಂದಿಷ್ಟು ದೂರ ಇದ್ದಾರೆ ಅಂತ ಕಾಣ್ತದೆ. ಬಟ್ ಅವ್ರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಏನಾಗ್ಬೋದು ಅವರು, ಯಾಕಂದರೆ ಡಿಸಾಲ್ವ್ ಆಗ್ಯದ ಈಗ ಸಿದ್ದರಾಮಯ್ಯರ ಏನಪ್ಪ ಅಂದ್ರೆ ಕ್ಯಾಬಿನೆಟು ಡಿಸಾಲ್ವ್ ಆದ ನಂತರ ಎಲ್ಲರೂ ಪೋಸ್ಟ್ ಹೋಗಿಬಿಟ್ಟಿದೆ ಇವತ್ತು. ಹೀಗಾಗಿ ಈಗಾಗಲೇ KC ವೇಣುಗೋಪಾಲರು ಸಹಿತ ಫೋನ್ ಮಾಡಿ ಕೇಳಿದ್ರು ಸುದ್ದಿಗಳು ಸತೀಶ್ ಅವರನ್ನು ಕೇಳಿದಾಗ KPCC ಅಧ್ಯಕ್ಷ ಜೊತೆಗೆ ನನ್ನ ಸಚಿವಗಿನ್ನು ಉಳಿಬೇಕು ಅನ್ನೋಂಥ ಡಿಮಾಂಡ್ ಇಟ್ಟಿದ್ದಾರಂತೆ. ಆದರೆ ಇದು ನಾಳೆ ಮುಂಬರುವ ಕ್ಯಾಬಿನೆಟ್ ಯಾರದ್ದಾಗ್ಬೋದು, DKC ಅವ್ರದ ಅಥವಾ ಪರಮೇಶ್ವರ್ ಅವ್ರದ? ನನ್ನ ಸಹಿತ ಫಸಲ್ ಅಲ್ಲ. DKC ಅವ್ರದ್ದಾದ್ರೆ ಈಗ ನನಗೆ ಸ್ವತಂತ್ರ ಬೇಕು ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಮೋಸ್ಟ್ಲಿ ಅಧ್ಯಕ್ಷರಿಗೆ ಕೊಡ್ಬೋದು, ಅದು ಸಚಿವಗಿರಿ ಪ್ರಶ್ನಾರ್ಹದ ಇವತ್ತು. ಯಾಕಂದ್ರೆ ಮೊದಲಿಂದ